ಈ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು, ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ, ಪ್ರಧಾನಮಂತ್ರಿ ಅವರಲ್ಲ, ಅವರು ಪ್ರವಾಸ ಮಂತ್ರಿಗಳು. ಯಾಕಂದ್ರೆ ಯಾವಾಗ್ಲೂ ಪ್ರವಾಸದಲ್ಲಿ ಇರ್ತಾರೆ ಅವರು. ಪ್ರಧಾನಮಂತ್ರಿಗಳು ಭಾರತದ ದೇಶದ ಒಂದೇನಾದ್ರು ಪ್ರವಾಸ ಖಾತೆ ಇದ್ರೆ ಅದನ್ನ ಅವ್ರಿಗೆ ಕೊಡ್ಬೇಕು. ಆ ಲಕ್ಷಾಂತರ ರೂಪಾಯಿ ಪೇ ಮಾಡಿ ಕಲ್ತ್ರು ಕೂಡ ಕಲಿತಕ್ಕಂತ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಸಿಗುವಂತ ಭರವಸೆ ಕೂಡ ನಮಗೆ ಉಳಿದಿಲ್ಲ. नरेंद्र मोदी को शर्म आनी चाहिए, जिन्होंने अब तक एक ट्वीट के जरिए भी इजहार नहीं करने की कोशिश की। क्या नरेंद्र मोदी आज के युवाओं को, आज के यूथ को क्या रोड पर लाकर क्या साबित करना चाहते हैं? ಕೇಂದ್ರದಲ್ಲಿರ್ತಕ್ಕಂತ ನರೇಂದ್ರ ಮೋದಿ ಸರ್ಕಾರದ ಒಬ್ಬ ಶಿಕ್ಷಣ ಸಚಿವರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥವ್ರು. ಅವರು ಮಾಡಿರ್ತಕ್ಕಂತ ಒಂದು ಗನಂದಾರಿ ಕೆಲಸ ಏನಪ್ಪಾ ಅಂತಂದ್ರೆ, ನೀಟ್ ಪರೀಕ್ಷೆಯಲ್ಲಿ ಇರ್ತಕ್ಕಂತ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡೋದ್ರ ಮುಖಾಂತರ 27 ಲಕ್ಷ ಜನರಿಗೆ ಏನಪ್ಪಾ ಅಂತಂದ್ರೆ ಇವ್ರು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಷ್ಟೋ ಪಾಲಕರು ವರ್ಷವಿಡೀ ತಮ್ಮ ಮಕ್ಕಳಿಗೆ ಒಂದು ಬದುಕಾಗ್ತದೆ, ನಮ್ಮ ಮಕ್ಕಳು ಕೂಡ ಒಂದು ಡಾಕ್ಟರ್ ಇಂಜಿನಿಯರ್ ಆಗ್ಬೋದು ಅಂತಕ್ಕಂಥ ಕನಸು ಕಟ್ಕೊಂಡು ಅವ್ರೇನಪ್ಪಾ ಅಂದ್ರೆ ಒಂದು ಎಕ್ಸಾಮಿನೇಷನ್ಗೆ ಮಕ್ಕಳನ್ನ ತಯಾರಿ ಮಾಡಿರ್ತಾರೆ, ವರ್ಷವಿಡೀ ದುಡ್ಡನ್ನು ಹಾಕಿರ್ತಾರೆ. ಆದ್ರೆ ಆ ದುಡ್ಡು ಹಾಕಿರ್ತಕ್ಕಂತ ಶ್ರಮ ವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ದ್ರೋಹ ಬಗೆದಿರ್ತಕ್ಕಂತ ಕೇಂದ್ರ ಸರ್ಕಾರದ ಈ ಶಿಕ್ಷಣ ಸಚಿವರು ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಕ್ಷಮೆ ಯಾಚಿಸಬೇಕು. ಮತ್ತು ಆ ಕುಟುಂಬಗಳೇನು ಮಕ್ಕಳೇನು ಏನಪ್ಪಾ ಈಗಾಗಲೇ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರೇನಪ್ಪಾ ಅಂತ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ, ಆ ಕುಟುಂಬಗಳಿಗೆ ನ್ಯಾಯಯುತವಾಗಿರ್ತಕ್ಕಂತ ಪರಿಹಾರ ಕೊಡಬೇಕು. ಯಾಕಂದ್ರೆ ಮಕ್ಕಳನ್ನ ನೀವು ಮತ್ತೆ ಅವ್ರಿಗೆ ಏನಪ್ಪಾ ಬದುಕಿಸ್ಕೊಳಕ್ ಆಗಲ್ಲ, ಆ ಮಕ್ಕಳ ಜೀವ ಕಳ್ಕೊಂಡಿದ್ದಾವೆ, ಆ ಜೀವನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ದುಃಖದಲ್ಲಿದ್ದಾವೆ. ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಆ ಕೇಂದ್ರ ಸರ್ಕಾರ ಮಾಡಬೇಕು. ಕೂಡಲೇ ಇದರ ಹೊಣೆ ಹೊತ್ತು ಏನಪ್ಪಾ ಅಂತಂದ್ರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಈ ದಿನ ಜಂತರ್ ಮಂತರ್ ನಲ್ಲಿ ನಮ್ಮ ಸೋನಮ್ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮಾರ್ಚ್ ನಡೀತಾ ಇದೆ. ಅದರ ಬೆಂಬಲಾರ್ಥವಾಗಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಮಾರ್ಚ್ ಅನ್ನ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು, ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ, ಇವ್ರು ಏನಪ್ಪಾ ಅಂತ ನಮ್ಮ ಪ್ರಧಾನಮಂತ್ರಿ ಅವರಲ್ಲ, ಅವರು ಪ್ರವಾಸ ಮಂತ್ರಿಗಳು. ಯಾಕಂದ್ರೆ ಯಾವಾಗ್ಲೂ ಪ್ರವಾಸದಲ್ಲಿ ಇರ್ತಾರೆ ಅವರು. ಪ್ರಧಾನಮಂತ್ರಿಗಳು ಭಾರತದ ದೇಶದ ಒಂದೇನಾದ್ರು ಪ್ರವಾಸ ಖಾತೆ ಇದ್ರೆ ಅದನ್ನ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಯಾವಾಗ್ಲೂ ಪ್ರವಾಸದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅವರು ಪ್ರವಾಸ ಮಂತ್ರಿಯಾಗಿ ಭಾರತ ದೇಶದಲ್ಲಿ ಏನೂ ಕೂಡ ನೋಡದೆ ಐಷಾರಾಮಿ ಜೀವನವನ್ನ ನಡೆಸ್ತಕ್ಕಂಥ ಆ ಪ್ರಧಾನಮಂತ್ರಿಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೇವೆ. ನಾವೆಲ್ಲರೂ ಇಂದು ಎಚ್ಚರಗೊಳ್ಳದಿದ್ದರೆ ನಮ್ಮ ಮಕ್ಕಳ, ನಮ್ಮ ಸಹೋದರ ಸಹೋದರಿಯರ ಭವಿಷ್ಯ ನಮ್ಮ ಕಣ್ಣು ಮುಂದೆ ಹಾಳಾಗ್ತಾ ಇದೆ. ಆ ಲಕ್ಷಾಂತರ ರೂಪಾಯಿ ಪೇ ಮಾಡಿ ಕಲ್ತ್ರು ಕೂಡ ಕಲಿತಕ್ಕಂತ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಸಿಗುವಂತ ಭರವಸೆ ಕೂಡ ನಮಗೆ ಉಳಿದಿಲ್ಲ. ಯಾಕೆ ಭರವಸೆ ಉಳಿತಾ ಇಲ್ಲಪ್ಪ ಅಂತಂದ್ರೆ, ಆ ರೀತಿ ಉದ್ಯೋಗ ಸೃಷ್ಟಿ ದೇಶದಲ್ಲಿ ಆಗ್ತಾ ಇಲ್ಲ. ಯಾಕೆ ದೇಶದಲ್ಲಿ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ವಿದ್ಯಾರ್ಥಿ ಯುವ ಜನರ ಪರವಾಗಿರ್ತಕ್ಕಂತ ಆಲೋಚನೆ ಇರ್ತಕ್ಕಂತ ರಾಜಕಾರಣಿಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗ್ತದೆ, ಇಂಥ ವ್ಯವಸ್ಥೆ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ, ಇಂಥ ವ್ಯವಸ್ಥೆಯನ್ನು ಎಚ್ಚರಿಗೊಳಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಸಹೋದರ ಸಹೋದರಿಯರೇ, ನಾವು ಇಂದು ಮಾತನಾಡಬೇಕಾಗಿದೆ. ಈ ಕೇಂದ್ರ ಸರ್ಕಾರದ ವಿರುದ್ಧ, ಇಂಥ ಅನ್ಯಾಯಗಳ ವಿರುದ್ಧ ನಾವೆಲ್ಲರೂ ಕೂಡ ಮಾತನಾಡದಿದ್ರೆ ಮುಂದಿನ ದಿನಗಳು ಇನ್ನೂ ಅತ್ಯಂತ ಘೋರ ಬರ್ತವೆ. आज उस सोनम वांगचुक को आज प्रोटेस्ट करने के लिए रोका जा रहा है। आज उसका राइट टू फ्रीडम, आज राइट टू प्रोटेस्ट आर्टिकल 19 का राइट उनका वायलेट करने की कोशिश की जा रही है। जिस कॉन्स्टिट्यूशन ने, जिस संविधान को बाबा साहब अंबेडकर जी ने लिखा, जिस संविधान में आर्टिकल 19 लिखा, आज उस आर्टिकल 19 का फंडामेंटल राइट्स का वायलेट करने की कोशिश की जा रही है। आज इस नरेंद्र मोदी को शर्म आनी चाहिए। आज हमारे देश के प्रधानमंत्री नरेंद्र मोदी को शर्म आनी चाहिए, जिन्होंने अब तक एक ट्वीट के जरिए भी इजहार नहीं करने की कोशिश की। क्या नरेंद्र मोदी आज के युवाओं को, आज के यूथ को क्या रोड पर लाकर क्या साबित करना चाहते हैं? एक तो इस देश का प्रधानमंत्री अनएजुकेटेड है, क्या आप इस देश के युवाओं को अनएजुकेटेड करना चाहते हैं? इस देश के प्रधानमंत्री को होश में आना चाहिए। क्या जिन लोगों ने नीट के एग्जाम को कंडक्ट किया, जिन लोगों ने सुसाइड किया, आज उन स्टूडेंट्स की वैल्यू आपके सामने कुछ नहीं है। आज आप प्राइम मिनिस्टर कहलाने के लायक नहीं है मिस्टर नरेंद्र मोदी जी। आप सरकार से उतर जाइए। सोनम वांगचुक की डिमांड्स को पूरी नहीं किया जाएगा तो सारी हिंदुस्तान की अवाम पार्लियामेंट के सामने आकर जमकर खड़ी हो जाएगी और हम हमारा डिमांड करते रहेंगे। आज उस एजुकेशन मिनिस्टर को जब तक
सस्पेंड नहीं किया जाता, जब तक उसे डिसमिस नहीं किया जाता, हम खामोश नहीं रहने वाले। सिर्फ आज का ही एक प्रोटेस्ट नहीं है, इसके बाद कंटिन्यूअसली ऐसे प्रोटेस्ट होते रहेंगे। आज दलित संगठन और हमारे एमएमडीसी के कुछ भाइयों ने मिलाकर इस प्रोटेस्ट को किया, आइंदा इसी तरह तमाम ऑर्गेनाइजेशंस के मिलाकर इस प्रोटेस्ट को करने की कोशिश करेंगे। मेरा नाम अब्दुल मुनाफ पठान, एसडीपी डिस्ट्रिक्ट। We are here today because of our better, transparent, accountable and fair education system. So we want a system which is accountable for this, accountable for conducting exams. So we want a system which will protect our future of India's students. We demand the resignation of Dharmendra Pradhan for better education system. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ